ಹಾಯ್ ನಾಗಣಿ ಅಂತ ಇನ್ನೊಂದು ಮಾಡ್ತಾಯಿದ್ದೀನಿ. ಬರ್ರಿ ಅಡುಗೆಗೆ ನಾಗಣಿ ಅಂತ ಅಡುಗೆ ಬನ್ನಿ. ಇದು ಏನಪ್ಪ ಅಂದ್ರೆ ಒಂದು ಚೂಡು ಪುಂಡೆ ಪಲ್ಯ. ನಮ್ಮ ಮನೇಲಿ ಯಾರು ತಿನ್ನಲ್ಲ, ನಾನು ತಿಂತೀನಿ, ಅದಕ್ಕೋಸ್ಕರ ಮಾಡ್ಕೊತಿದ್ದೀನಿ. ಬೇಕಿಗೆ ಪುಂಡೆ ಪಲ್ಯ ಸಾರು ತಿಂತಾರೆ, ಪುಂಡೆ ಪಲ್ಯ ಚಟ್ನಿ ತಿನ್ನಲ್ಲ. ಇದು ಚಟ್ನಿಗೆ ಪುಂಡೆ ಪಲ್ಯ ಹುರ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಒಂದು ಟೊಮೊಟೊ, ಒಂದು ಈರುಳ್ಳಿ, ಏನು ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ, ಟೊಮೊಟೊ, ಒಂಚೂರಿಷ್ಟು ಕೊಬ್ಬರಿ ತುರ್ದಿದ್ದು ನಮ್ಮ ಮನೇಲಿ. ಇಷ್ಟು ಕೊಬ್ಬರಿ, 2 ಬೆಳ್ಳುಳ್ಳಿ ಹೆಸರು, ಒಂಚೂರು ಕೊತ್ತಂಬರಿ ಹಾಕಿಬಿಟ್ಟು ಇದು ಎಲ್ಲ ಕುದ್ದಿದೆ ನೋಡು. ತಣ್ಣಗಾದ್ಮೇಲೆ ಇದನ್ನು ಹಾಕಿ ಫಸ್ಟ್ ಇದನ್ನು ಮಿಕ್ಸಿ ಮಾಡಿಕೊಂಡು ಲಾಸ್ಟಿಗೆ ಇದನ್ನ ಹಾಕಿ ಪುಂಡೆ ಸೊಪ್ಪು ಹಾಕಿ ಮಿಕ್ಸಿ ಮಾಡ್ಕೊಳ್ಳೋದು. ಚಟ್ನಿ ರೆಡಿ, ಗೊತ್ತಾಯ್ತಾ? ಇನ್ನೊಂದ್ಸಲ ಹಸಿಮೆಣ್ಸಿನ್ಕಾಯಿ, ಈ ಒಂದು 4 ಹಸಿಮೆಣ್ಸಿನ್ಕಾಯಿ, ನಮ್ಗೆ ಎಷ್ಟು ಬೇಕೋ ಅಷ್ಟು ಖಾರಕ್ಕೆ 4 ಹಸಿಮೆಣ್ಸಿನ್ಕಾಯಿ ಹುರ್ಕೊಂಡು, ಒಂದು ಈರುಳ್ಳಿ ಹುರ್ಕೊಂಡು, ಒಂದು ಟೊಮೊಟೊ ಹುರ್ಕೊಂಡು, ಅದರಲ್ಲಿ ಸ್ವಲ್ಪ ಕೊತ್ತಂಬರಿ, ಕರಿಬೇವು, ಕೊತ್ತಂಬರಿ, ಬೆಳ್ಳುಳ್ಳಿ, ಉಪ್ಪು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸಿ ಹೊಡ್ಕೊಳ್ಳೋದು. ಇದು ಇದರಲ್ಲೇ ಅದೆಲ್ಲ ಹಾಕಿದ್ದೀನಿ, ಮಿಕ್ಸಿ ಹೊಡ್ಕೊಳ್ಳೋದು. ಆಮೇಲೆ ಇದನ್ನು ಹಾಕೋದು. ನೀನು ರೊಟ್ಟಿಗಾದರೂ ತಿನ್ನು, ರೈಸ್ಗಾದರೂ ತಿನ್ನು, ಏನು ಚಪಾತಿಗಾದರೂ ತಿನ್ನು, ಯಾವುದ್ರಲ್ಲಿ ತಿಂದರೂ ಸೂಪರಾಗಿರುತ್ತೆ. ನನಗಿಷ್ಟ, ನಾನು ಮಾಡ್ಕೊಂಡಿನಿ. ನಮ್ಮ ಮನೇಲಿ ಯಾರೂ ತಿನ್ನಲ್ಲ, ಸಾರು ತಿಂತಾರೆ, ಚಟ್ನಿ ತಿನ್ನಲ್ಲ. ನನಗೆ ಚಟ್ನಿ ಇಷ್ಟ ಅಂತೇಳಿ ಒಂದೇ ಸುಡು ತೊಗೊಂಡು ನಾನು ಚಟ್ನಿ ಮಾಡ್ಕೊತಾ ಇದ್ದೀನಿ ಟಿಫನ್ಗೆ. ಏನಂತೀರಾ? ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆಂಟಿಗೆ ಎಂಕರೇಜ್ ಮಾಡಿ. ನೀವು ಮಾಡ್ಕೊಂಡು ತಿನ್ನಿ, ಹೆಂಗಿದೆ ಅಂತ ನನಗೆ ಹೇಳಿ. ಬಾಯ್.